ಚೇಳೂರು ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಆಯೋಜಿಸಿದ್ದ ಮಕ್ಕಳ ದಿನಾಚರಣೆಯಲ್ಲಿ ಮಾತನಾಡಿದ ಕರ್ನಾಟಕ ಪಬ್ಲಿಕ್ ಶಾಲೆಯ ಮುಖ್ಯ ಶಿಕ್ಷಕ ಜಿನಾಲ್ ಬಾಷಾ, ಮಕ್ಕಳು ಮನೆಯ ದೀಪಗಳಿದ್ದಂತೆ. ಪೋಷಕರು ಅವುಗಳನ್ನು ಜೋಪಾನವಾಗಿ ಕಾಪಾಡಬೇಕು. ಶಿಕ್ಷಕರು ದಯೆಯೆಂಬ ಎಣ್ಣೆ ಸುರಿದಾಗ ಅವುಗಳು ಜ್ಞಾನ ದೀಪಗಳಾಗಿ ಸಮಾಜಕ್ಕೂ ದೇಶಕ್ಕೂ ಬೆಳಕು ನೀಡಬಲ್ಲವು. ಇಂದಿನ ಸಮಾಜವು ಪಂಡಿತ್ ಜವಾಹರಲಾಲ್ ನೆಹರೂರವರಂತೆ ವೈಜ್ಞಾನಿಕ ಚಿಂತನೆಗಳನ್ನು ಬೆಳೆಸಿಕೊಂಡು ಮೂಢನಂಬಿಕೆಗಳನ್ನು ದೂರ ಮಾಡಿದಾಗ ಮಾತ್ರ ಸಮಾಜದ ಸರ್ವತೋಮುಖ ಅಭಿವೃದ್ಧಿಯಾಗಲು ಸಾಧ್ಯವೆಂದು ನುಡಿದರಲ್ಲದೆ, ಮಕ್ಕಳಲ್ಲಿ ವೈಜ್ಞಾನಿಕ ಭಾವನೆಗಳು ಮೂಡಲು ಶಿಕ್ಷಕರು ಮೊದಲು ಮೂಢನಂಬಿಕೆಗಳನ್ನು ಬಿಟ್ಟು ಮಕ್ಕಳಲ್ಲಿ ಸತ್ಯಪಾಲನೆ, ನ್ಯಾಯನಿಷ್ಠೆ, ಅನ್ವೇಷಣೆಗಳನ್ನು ಪ್ರೋತ್ಸಾಹಿಸುವಂತಹ ವಾತಾವರಣವನ್ನು ಶಾಲೆಗಳಲ್ಲಿ ನಿಭಾಯಿಸಬೇಕೆಂದು ಸಲಹೆ ನೀಡಿದರು. ಸಹ ಶಿಕ್ಷಕ ಪಿಜಿ ವೆಂಕಟರಮಣರೆಡ್ಡಿ ಮಾತನಾಡಿ, ಸ್ವಾತಂತ್ರ್ಯ ಭಾರತದ ಮೊಟ್ಟ ಮೊದಲ ಪ್ರಧಾನಮಂತ್ರಿಗಳಾದ ಪಂಡಿತ್ ಜವಾಹರಲಾಲ್ ನೆಹರೂರವರು ಜಗತ್ತಿನಲ್ಲಿ ಹೆಚ್ಚು ಇಷ್ಟಪಡುತ್ತಿದ್ದ ಮಕ್ಕಳನ್ನು ಮಾತ್ರ. ಆದ್ದರಿಂದಲೇ ಅವರ ಜನ್ಮದಿನವನ್ನು ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತಿದೆ ಎಂದರಲ್ಲದೆ, ಅವರಲ್ಲಿ ದೇಶಭಕ್ತಿ, ಜಾತ್ಯತೀತ ಸಿದ್ಧಾಂತ, ಸ್ನೇಹಪರತೆ ಮಾದರಿಯಾಗಿರಬಹುದೆಂದು ಬಣ್ಣಿಸಿದರು. ಚೇಳೂರು ಕರ್ನಾಟಕ ಪಬ್ಲಿಕ್ ಶಾಲೆಯ ಮುಖದ್ವಾರಕ್ಕೆ ಬಣ್ಣ ಬಣ್ಣದ ಬಲೂನ್ಗಳನ್ನು ಶೃಂಗರಿಸಿ ಬಣ್ಣ ಬಣ್ಣದ ಬಾವುಟಗಳಿಂದ ಕಂಗೊಳಿಸುತ್ತಿರುವುದರ ಜೊತೆಗೆ ತಳಿರು ತೋರಣಗಳನ್ನು ಕಟ್ಟಲಾಗಿತ್ತು. ನೋಡಿದ ವಿದ್ಯಾರ್ಥಿಗಳಿಗೆ ಉಲ್ಲಾಸ, ಉತ್ಸಾಹ ತಂದಿತು. ಎಲ್ಲ ಜನರು ನೋಡಿ ಪುಳಕಿತರಾಗಿ ಶಾಲೆಯ ನೂತನ ವಧುವಿನಂತೆ ಕಂಗೊಳಿಸುವುದರ ಜೊತೆಗೆ ಚೇಳೂರು ತಾಲೂಕು ಪಾಳ್ಯಕೆರೆ ಗ್ರಾಮದ ಅಂಗನವಾಡಿ ಶಾಲೆಗೆ ಮಕ್ಕಳ ದಿನಾಚರಣೆ ಕಾರ್ಯಕ್ರಮದಲ್ಲಿ ತ್ರಿವರ್ಣ ಸಮವಸ್ತ್ರ ಧರಿಸಿ ಕೈಯಲ್ಲಿ ತ್ರಿವರ್ಣ ಧ್ವಜ ಹಿಡಿದು ಬಂದು ಎಲ್ಲರಿಗೂ ಆಕರ್ಷಿತಳಾದ ಮುದ್ದಾದ ಮಗು ಸಾತಿನೈ ಕುಮಾರ್ ನೋಡುಗರನ್ನ ಆಕರ್ಷಿಸಿತು. ಧನಂಜಯ್, ಚೇಳೂರು ತಾಲೂಕು.